ಸ್ನೇಹಿತರೆ ನಮಸ್ಕಾರ. ಲೋಕೇಶ್ ಪ್ರಪಂಚದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಕಲ್ಪನೆ ಮಾಡ್ಕೊಂಡು ನೋಡಿ, ದುಬೈನಲ್ಲಿ ಭಾರತಕ್ಕಿಂತ 8ರಿಂದ 10,000 ಕಮ್ಮಿಗೆ 10 ಗ್ರಾಮ್ನ 24 ಕ್ಯಾರೆಟ್ ಚಿನ್ನವನ್ನು ಖರೀದಿಸಬಹುದು ಎಂದು ನಿಮಗೆ ತಿಳಿದರೆ ನೀವು ಈಗಲೇ ಅಲ್ಲಿಗೆ ವಿಮಾನ ಟಿಕೆಟ್ ಬುಕ್ ಮಾಡುವುದಿಲ್ಲವೇ? ದುಬೈಯನ್ನು ಚಿನ್ನದ ನಗರಿ ಎಂದು ಏಕೆ ಕರೆಯುತ್ತಾರೆ? ಜನರು ಶಾಪಿಂಗ್ ಆಗಿ ಮಾತ್ರ ಏಕೆ ಅಲ್ಲಿಗೆ ಹೋಗುತ್ತಾರೆ? ಮತ್ತು ದೊಡ್ಡ ಪ್ರಶ್ನೆ ಏನೆಂದರೆ, ಇಲ್ಲಿ ಚಿನ್ನ ನಿಜವಾಗಿಯೂ ಅಗ್ಗವಾಗಿದೆಯಾ ಅಥವಾ ಇದು ಒಂದು ಕೇವಲ ಕಟ್ಟುಕತೆಯಾ? ಇಂದಿನ ವಿಡಿಯೋದಲ್ಲಿ ನಾವು ತೆರಿಗೆ, ಶುದ್ಧತೆ ಮತ್ತು ಜಾಗತಿಕ ಬೆಲೆಗಳು ಮತ್ತು ಪೂರೈಕೆಯಂತಹ ಅಂಶಗಳು ದುಬೈನ ಚಿನ್ನವನ್ನು ಹೇಗೆ ಕೈಗೆಟುಕುವಂತೆ ಮಾಡುತ್ತದೆ ಎಂಬುದನ್ನು ನಾವು ನೋಡೋಣ. ಅದಲ್ಲದೆ ದುಬೈನಲ್ಲಿ ಚಿನ್ನ ಹೇಗೆ ಅಗ್ಗವಾಗಿದೆ ಮತ್ತು ಅವರು ಚಿನ್ನವನ್ನು ಎಲ್ಲಿಂದ ಪಡೆಯುತ್ತಾರೆ ಮತ್ತು ದುಬೈಯಿಂದ ನಾವು ಎಷ್ಟು ಗೋಲ್ಡನ್ನು ಭಾರತಕ್ಕೆ ತರಬಹುದು, ಎಷ್ಟು ಪರ್ಮಿಷನ್ ಇದೆ, ಎಲ್ಲವನ್ನು ಇಂದಿನ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ಮೊದಲು ಚಿನ್ನದ ಮೂಲ ದರ ಏನೆಂದು ಅರ್ಥ ಮಾಡಿಕೊಳ್ಳೋಣ. ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಲ್ಲಿ ಜಾಗತಿಕ ಚಿನ್ನದ ಬೆಲೆಯನ್ನು ಪ್ರತಿದಿನ ನಿರ್ಧರಿಸಲಾಗುತ್ತದೆ. ಇದನ್ನು ಸ್ಪಾಟ್ ಪ್ರೈಸ್ ಎಂದು ಕೂಡ ಕರೆಯಲಾಗುತ್ತದೆ. ಇದು ಮೂಲತಃ ಲಂಡನ್ನಲ್ಲಿ ಫಿಕ್ಸಿಂಗ್ ಆಗುತ್ತದೆ ಅಥವಾ LBMA ನಂತಹ ವಿನಿಮಯ ಕೇಂದ್ರಗಳಲ್ಲಿ ನಿಗದಿಪಡಿಸಲಾದ ದರವಾಗಿದೆ ಮತ್ತು ಇದು ಎಲ್ಲ ದೇಶಗಳಿಗೂ ಸಾಮಾನ್ಯವಾಗಿದೆ. ಆದರೆ ಸ್ಥಳೀಯ ತೆರಿಗೆಗಳು, ಆಮದು ಇಂಪೋರ್ಟ್ ಸುಂಕಗಳು ಮತ್ತು ಚಿಲ್ಲರೆ ವ್ಯಾಪಾರಿಗಳ ಪ್ರಾಫಿಟ್ ಎಲ್ಲವೂ ಸೇರಿ ಪ್ರತಿ ದೇಶದಲ್ಲಿಯೂ ದರ ವಿಭಿನ್ನವಾಗಿರುತ್ತದೆ. ದುಬೈನಲ್ಲಿ ಚಿನ್ನದ ಮೂಲವು ಅಂತಾರಾಷ್ಟ್ರೀಯ ಸ್ಪಾಟ್ ಪ್ರೈಸ್ ಬೆಲೆಯಾಗಿದ್ದು, ಅದರ ಮೇಲೆ ಕನಿಷ್ಠ ಶುಲ್ಕಗಳನ್ನು ಮಾತ್ರ ವಿಧಿಸಲಾಗುತ್ತದೆ ಮತ್ತು ಇದರಿಂದಾಗಿ ವಿಶ್ವದ ಇತರೆ ಅನೇಕ ಮಾರುಕಟ್ಟೆಗಳಿಗೆ ಹೋಲಿಸಿದರೆ ದುಬೈನಲ್ಲಿ ಚಿನ್ನವು ಸಾಕಷ್ಟು ಅಗ್ಗವಾಗಿಯೇ ದೊರೆಯುತ್ತದೆ. ಇದಲ್ಲದೆ UAE, ಆಫ್ರಿಕಾ ಮತ್ತು ದಕ್ಷಿಣ ಅಮೆರಿಕದಿಂದ ಕಚ್ಚಾ ಚಿನ್ನವನ್ನು ಕಳ್ಳ ಸಾಗಾಣಿಕೆ ಮಾಡಿ ತನ್ನ ದೇಶಕ್ಕೆ ತರುತ್ತದೆ. ಆಫ್ರಿಕಾ ಗಣಿಗಳಿಂದ ಹೊರತೆಗೆಯಲಾದ ಚಿನ್ನದ ಸುಮಾರು 80% ಚಿನ್ನವನ್ನು ಅಕ್ರಮವಾಗಿ ದುಬೈಗೆ ತರಲಾಗುತ್ತದೆ. ಈ ಚಿನ್ನವನ್ನು ಬಾಲಕಾರ್ಮಿಕರ ಮೂಲಕ ದುಬೈಗೆ ಕಳಿಸಲಾಗುತ್ತದೆ. ದುಬೈನಲ್ಲಿ ಚಿನ್ನವು ತುಂಬ ಅಗ್ಗವಾಗುವುದಕ್ಕೆ ಇದು ಕೂಡ ಒಂದು ಕಾರಣ. ನಮ್ಮ ದೇಶದಲ್ಲಿ ಜನರು ವಿಶೇಷ ಕಾರ್ಯಕ್ರಮಕ್ಕಾಗಿ ನಕಲಿ ಆಭರಣಗಳನ್ನು ಧರಿಸುವಂತೆ ದುಬೈನಲ್ಲಿ ಈ ಆಭರಣದ ಬದಲಾಗಿ ಜನರು ಕಳ್ಳ ಸಾಗಣೆ ಮಾಡಿದ ನಿಜವಾದ ಚಿನ್ನದ ಸರಗಳನ್ನು ಧರಿಸುತ್ತಾರೆ. ಈಗ ದುಬೈನಲ್ಲಿ ಚಿನ್ನ ಎಷ್ಟು ಅಗ್ಗವಾಗಿದೆ ಎಂದು ನೀವೇ ಊಹಿಸಿಕೊಳ್ಳಬಹುದು. ಈಗ ಅತ್ಯಂತ ಮುಖ್ಯವಾದ ಅಂಶವಾದ ತೆರಿಗೆಗಳ ಬಗ್ಗೆ ಮಾತಾಡೋಣ. ದುಬೈನಲ್ಲಿ ಚಿನ್ನದ ಮೇಲೆ ಯಾವುದೇ ಆಮದು ಸುಂಕವಿಲ್ಲ. 2018ರಲ್ಲಿ ಕೇವಲ 5% ವ್ಯಾಟ್ ಅನ್ನು ಹಾಕಲಾಗಿದೆ. ಆದರೆ ಆಭರಣ ಖರೀದಿಯ ಮೇಲಿನ ಈ ತೆರಿಗೆಯನ್ನು ಪ್ರವಾಸರಿಗೆ ಮರುಪಾವತಿಸಲಾಗುತ್ತದೆ. ಅಂದರೆ ಅವರು ವಿಮಾನ ನಿಲ್ದಾಣದಲ್ಲಿ ಬಿಲ್ ಇನ್ವಾಯ್ಸ್ ತೋರಿಸಿ ಆ 5% ವ್ಯಾಟ್ನ ಹಣವನ್ನು ವಾಪಸ್ ಪಡೆಯಬಹುದು. ಇದರರ್ಥ ಚಿನ್ನವು ಪ್ರವಾಸಿಗರಿಗೆ ಬಹುತೇಕ ತೆರಿಗೆ ಮುಕ್ತವಾಗುತ್ತದೆ. ಚಿನ್ನ ಅಥವಾ ಬೆಳ್ಳಿ ಅದರ ಶುದ್ಧತೆಯ ಅವಲಂಬಿಸಿ ಅನೇಕ ಸಂದರ್ಭಗಳಲ್ಲಿ ವ್ಯಾಟ್ ಅನ್ನು ಹಾಕಲಾಗುವುದು. ಭಾರತದಲ್ಲಿ ಚಿನ್ನವು ಆಮದು ಇಂಪೋರ್ಟ್ ಸುಂಕವನ್ನು ಹಾಕಲಾಗುತ್ತದೆ. ಇದು ಹಿಂದೆ ಸಾಕಷ್ಟು ಹೆಚ್ಚಿತ್ತು ಮತ್ತು ಈಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ. ಇದರ ಜೊತೆಗೆ 3% GST ಇದೆ. ಆಭರಣಗಳ ತಯಾರಿಕೆ ಶುಲ್ಕಗಳ ಮೇಲೆ GST ಸಹ ಅನ್ವಯಿಸುತ್ತದೆ. ಕೆಲವು ರಾಜ್ಯಗಳಲ್ಲಿ ಸ್ಥಳೀಯ ತೆರಿಗೆಗಳು ಮತ್ತು ಸೆಸ್ ಸಹ ಸೇರಿಸಲಾಗುತ್ತದೆ. ಇದರ ಪರಿಣಾಮವಾಗಿ ಗ್ರಾಹಕರು ಭಾರತದಲ್ಲಿ ಚಿನ್ನವನ್ನು ಖರೀದಿಸುವಾಗ ಹೆಚ್ಚಿನ ಮೊತ್ತವನ್ನು ಪಾವತಿಸಬೇಕಾಗುತ್ತದೆ. ಸರಳವಾಗಿ ಹೇಳಬೇಕೆಂದರೆ, ತೆರಿಗೆಗಳು ಕಡಿಮೆ ಇರುವಲ್ಲಿ ಅಂತಿಮ ಬೆಲೆಯೂ ಕಡಿಮೆ ಇರುತ್ತದೆ. ಚಿಲ್ಲರೆ ವ್ಯಾಪಾರಿಗಳು ತಮ್ಮ ಚಿನ್ನವನ್ನು ಅಂತಾರಾಷ್ಟ್ರೀಯ ಬೆಲೆಗೆ ಬಹಳ ಕಮ್ಮಿ ಪ್ರಾಫಿಟಲ್ಲಿ ಮಾರಾಟ ಮಾಡುವುದರಿಂದ ದುಬೈನಲ್ಲಿ ಈ ಚಿನ್ನವು ಇನ್ನಷ್ಟು ಕಡಿಮೆಯಾಗುತ್ತದೆ. ಆಮದು ಸುಂಕಗಳು ಮತ್ತು ಮೇಕಿಂಗ್ ಶುಲ್ಕಗಳ ಬೆಲೆಯೂ ಸಹ ವ್ಯತ್ಯಾಸಕ್ಕೆ ಪ್ರಮುಖ ಕಾರಣವಾಗುತ್ತದೆ. ದುಬೈನಲ್ಲಿ ಚಿನ್ನಕ್ಕೆ 0% ಆಮದು ಸುಂಕವಿರುವುದರಿಂದ ಚಿಲ್ಲರೆ ವ್ಯಾಪಾರಿಗಳಿಗೆ ಹೆಚ್ಚುವರಿ ವೆಚ್ಚದ ಹೊರೆಯೂ ಆಗುವುದಿಲ್ಲ. ಭಾರತದಲ್ಲಿ ಆಮದು ಸುಂಕವು ಅಂತಿಮ ಚಿಲ್ಲರೆ ಬೆಲೆಯು ಹೆಚ್ಚಾಗುವಂತೆ ಮಾಡುತ್ತದೆ. ಭಾರತದಲ್ಲಿ ಆಭರಣಿಕ ತಯಾರಿಕಾ ಶುಲ್ಕಗಳು ಸಾಕಷ್ಟೇ ಹೆಚ್ಚಿದೆ. ಕೆಲವೊಮ್ಮೆ 8ರಿಂದ 25%ವರೆಗೂ ಇರುತ್ತದೆ. ಆದರೆ ದುಬೈಯಲ್ಲಿ ತಯಾರಿಕಾ ಶುಲ್ಕಗಳು ತುಂಬಾ ಕಡಿಮೆ ಇದೆ. ಸಾಮಾನ್ಯವಾಗಿ ವಿನ್ಯಾಸದ ಸಂಕೀರ್ಣತೆಯ ಅವಲಂಬಿಸಿ 2ರಿಂದ 8%ವರೆಗೂ ಮಾತ್ರ ಇರುತ್ತದೆ. ಗೋಲ್ಡ್ ಸೌಕ್ನಂತಹ ಸಾಂಪ್ರದಾಯಿಕ ಮಾರುಕಟ್ಟೆಗಳಲ್ಲಿ ಚೌಕಾಸಿ ಆಯ್ಕೆಗಳು ಸಹ ಲಭ್ಯವಿದೆ. ಅಲ್ಲಿ ತಯಾರಿಕಾ ಶುಲ್ಕಗಳ ಮೇಲೂ ಕೂಡ ಚೌಕಾಸಿ ಮಾಡಬಹುದು ಮತ್ತು ಮತ್ತಷ್ಟು ಕಡಿಮೆ ಬೆಲೆಗೆ ಕೊಂಡುಕೊಳ್ಳಬಹುದು. ದುಬೈನ ಚಿನ್ನದ ಮಾರುಕಟ್ಟೆಯನ್ನು ವಿಶ್ವದ ಅತಿದೊಡ್ಡ ಮತ್ತು ಅತ್ಯಂತ ಸ್ಪರ್ಧಾತ್ಮಕ ಮಾರುಕಟ್ಟೆಯಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ. ಇಲ್ಲಿ ಚಿನ್ನವು ಕೇವಲ ಐಷಾರಾಮಿ ವಸ್ತುವಲ್ಲ, ಇದು ದೈನಂದಿನ ವ್ಯಾಪಾರದ ಸರಕು ಆಗಿದೆ. ಅದು ಡೀಲ್ ಗೋಲ್ಡ್ ಸೌಕ್ ಆಗಿರಲಿ ಅಥವಾ ದುಬೈನ ಇತರೆ ಆಭರಣದ ಕೇಂದ್ರವಾಗಿರಲಿ, ನೀವು ಎಲ್ಲೆಡೆ ನೂರಾರು ಆಭರಣದ ಅಂಗಡಿಗಳನ್ನು ಮತ್ತು ಡೀಲರ್ಗಳನ್ನು ಕಾಣಬಹುದು. ಅವರು ಪರಸ್ಪರ ನೇರವಾಗಿ ಸ್ಪರ್ಧಿಸುತ್ತಾರೆ. ಈ ಉನ್ನತ ಮಟ್ಟದ ಸ್ಪರ್ಧೆಯು ದೊಡ್ಡ ಪ್ರಯೋಜನ ಖರೀದಿದಾರರಿಗೆ ಹೋಗುತ್ತದೆ, ಏಕೆಂದರೆ ಹೆಚ್ಚಿನ ಮಾರಾಟಗಾರರು ಇದ್ದಾಗ ಅವರು ಸ್ವಾಭಾವಿಕವಾಗಿ ತಮ್ಮ ಪ್ರಾಫಿಟನ್ನು ಕಡಿಮೆಯನ್ನೇ ಇಡುತ್ತಾರೆ ಮತ್ತು ಗ್ರಾಹಕರು ಉತ್ತಮ ದರಗಳನ್ನು ಮತ್ತು ಆಕರ್ಷಕ ಡೀಲ್ಗಳಲ್ಲಿ ಪಡೆಯಬಹುದು. ದುಬೈನಲ್ಲಿ ಚಿನ್ನದ ವ್ಯಾಪಾರದ ಪ್ರಮಾಣ ತುಂಬ ಹೆಚ್ಚಾಗಿಯೇ ಇರುತ್ತದೆ.
ಇಲ್ಲಿನ ಚಿಲ್ಲರೆ ವ್ಯಾಪಾರಿಗಳು ದೊಡ್ಡ ಪ್ರಮಾಣದಲ್ಲಿ ಚಿನ್ನವನ್ನು ಆಮದು ಮಾಡಿಕೊಳ್ಳುತ್ತಾರೆ ಮತ್ತು ವ್ಯಾಪಾರ ಮಾಡುತ್ತಾರೆ. ಇದನ್ನು ಬೃಹತ್ ಆಮದು ಎಂದು ಕರೆಯಲಾಗುತ್ತದೆ. ಮಾರುಕಟ್ಟೆಯು ಹೆಚ್ಚಿನ ಪ್ರಮಾಣದಲ್ಲಿ ಖರೀದಿಸಿ ಮಾರಾಟ ಮಾಡಿದಾಗ ಪ್ರತಿ ಯೂನಿಟ್ಗೆ ವೆಚ್ಚವು ಸ್ವಯಂಚಾಲಿತವಾಗಿ ಕಡಿಮೆಯೇ ಆಗುತ್ತದೆ. ಅದಕ್ಕಾಗಿಯೇ ದುಬೈ ಆಭರಣಕಾರರು ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಸ್ಪಾಟ್ ಬೆಲೆಗೆ ಬಹಳ ಹತ್ತಿರದಲ್ಲಿ ಚಿನ್ನವನ್ನು ಮಾರಾಟ ಮಾಡಲು ಸಾಧ್ಯವಾಗುತ್ತದೆ. ಚಿನ್ನದ ದರಗಳನ್ನು ಪ್ರತಿದಿನ ನವೀಕರಿಸಲಾಗುತ್ತದೆ ಮತ್ತು ಅಂತಾರಾಷ್ಟ್ರೀಯ ಚಿನ್ನದ ಬೆಲೆಗೆ ನೇರವಾಗಿ ಸಂಬಂಧಿಸಿರುತ್ತದೆ. ಇದು ಬೆಲೆ ನಿಗದಿಯ ಪಾರದರ್ಶಕತೆಯನ್ನು ಕಾಯ್ದುಕೊಳ್ಳುತ್ತದೆ. ಇದರ ಹೊರತಾಗಿ ಇದು ದುಬೈನ ಚಿನ್ನದ ಮಾರುಕಟ್ಟೆಯನ್ನು ಬಲಪಡಿಸುತ್ತದೆ. ಆಭರಣಗಳು ಮತ್ತು ಬೆಳ್ಳಿ ನಾಣ್ಯಗಳ ರೂಪದಲ್ಲಿ ಪ್ರತಿದಿನ ಚಿನ್ನದ ದೊಡ್ಡ ಪ್ರಮಾಣದ ಖರೀದಿ ಮತ್ತು ಮಾರಾಟ ನಡೆಯುತ್ತದೆ. ಈ ನಿರಂತರ ಚಾಲನೆಯಿಂದಾಗಿ ಬೆಲೆಗಳಲ್ಲಿ ಯಾವುದೇ ಅನಗತ್ಯ ಏರಿಳಿತ ಇರುವುದಿಲ್ಲ ಮತ್ತು ಮಾರುಕಟ್ಟೆ ಸ್ವಾಭಾವಿಕವಾಗಿ ಬೇಡಿಕೆ ಮತ್ತು ಪೂರೈಕೆಯ ಸಮತೋಲನದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಈ ವ್ಯವಸ್ಥೆಯು ವಿಶಿಷ್ಟವಾದ ಸ್ಥಳೀಯ ಮಾರುಕಟ್ಟೆಗಳಿಗಿಂತ ಸಾಕಷ್ಟು ಭಿನ್ನವಾಗಿದೆ. ಬೇರೆ ದೇಶಗಳಲ್ಲಿ ಅಂತಾರಾಷ್ಟ್ರೀಯ ದರದ ಮೇಲೆ ಬಹು ಪದರಗಳ ತೆರಿಗೆಗಳು, ಆಮದು ಸುಂಕಗಳು, ವಿತರಕರ ಪ್ರಾಫಿಟ್ ಮತ್ತು ಚಿಲ್ಲರೆ ವ್ಯಾಪಾರಿಗಳ ಲಾಭಗಳನ್ನು ಸೇರಿದ ನಂತರ ಚಿನ್ನದ ಬೆಲೆ ಗ್ರಾಹಕರಿಗೆ ತಲುಪುತ್ತದೆ. ಈ ಹೆಚ್ಚುವರಿ ವಿತರಕರ ಪ್ರಾಫಿಟ್ ಯಾವುದೇ ಇಲ್ಲದಿರುವುದರಿಂದ ದುಬೈನಲ್ಲಿ ಚಿನ್ನದ ಅಂತಿಮ ಬೆಲೆಯನ್ನು ಹೆಚ್ಚು ವಾಸ್ತವಿಕ ಮತ್ತು ಕೈಗೆಟುಕುವಂತೆ ಮಾಡುತ್ತದೆ. ಆದ್ದರಿಂದ ದುಬೈ ಚಿನ್ನದ ಮಾರುಕಟ್ಟೆಯನ್ನು ಖರೀದಿದಾರರಿಗೆ ವಿಶ್ವಾಸಾರ್ಹ ಮತ್ತು ಲಾಭದಾಯಕ ಖರೀದಿ ಎಂದು ಪರಿಗಣಿಸಲಾಗುತ್ತದೆ. ದುಬೈ ದೇಶ ಅದರ ಚಿನ್ನದ ಮಾರುಕಟ್ಟೆಯನ್ನು ಬಲಪಡಿಸುವಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ದುಬೈ ವಿಶ್ವ ಭೂಪಟದಲ್ಲಿ ಯುರೋಪ್, ಏಷ್ಯಾ ಮತ್ತು ಆಫ್ರಿಕಾ ಎಂಬ 3 ಖಂಡಗಳ ಸುಲಭವಾಗಿ ಸಂಪರ್ಕ ಹೊಂದಿರುವ ಸ್ಥಳದಲ್ಲಿದೆ. ಅದಕ್ಕಾಗಿಯೇ ದುಬೈಯನ್ನು ಜಾಗತಿಕ ವ್ಯಾಪಾರ ಕೇಂದ್ರವೆಂದು ಪರಿಗಣಿಸಲಾಗುತ್ತದೆ. ಅದು ಸಾಗಾಣಿಕೆ ಆಗಿರಲಿ, ವಿಮಾನ ಸರಕು ಸಾಗಾಣಿಕೆ ಆಗಿರಲಿ ಅಥವಾ ಅಂತಾರಾಷ್ಟ್ರೀಯ ವ್ಯಾಪಾರ ಮಾರ್ಗಗಳಾಗಿರಲಿ, ದುಬೈ ಪ್ರತಿಯೊಂದು ದಿಕ್ಕಿನಲ್ಲಿಯೂ ಸಂಪೂರ್ಣವಾಗಿ ಸಂಪರ್ಕ ಹೊಂದಿದೆ. ಈ ಸ್ಥಳದ ವ್ಯವಸ್ಥೆಯೇ ಚಿನ್ನದ ವ್ಯಾಪಾರಕ್ಕೆ ನೇರ ಲಾಭ ನೀಡುತ್ತದೆ. ವಿಶ್ವದ ಅತಿದೊಡ್ಡ ಚಿನ್ನ ಉತ್ಪಾದಕರು ಮತ್ತು ಕಚ್ಚಾ ಚಿನ್ನ ತಯಾರಕರಾದ ದಕ್ಷಿಣ ಆಫ್ರಿಕಾ, ಸ್ವಿಟ್ಜರ್ಲ್ಯಾಂಡ್ ಮತ್ತು ಭಾರತದಿಂದ ನೇರವಾಗಿ ದುಬೈಗೆ ಚಿನ್ನವನ್ನು ಆಮದು ಮಾಡಿಕೊಳ್ಳಲಾಗುತ್ತದೆ. ನೇರ ಆಮದು ಎಂದರೆ ಚಿನ್ನದ ಮೂಲದಿಂದ ದುಬೈ ಮಾರುಕಟ್ಟೆಗೆ ನೇರವಾಗಿ ಚಲಿಸುತ್ತದೆ. ಅನಗತ್ಯ ಏಜೆಂಟ್ಗಳು, ದಳ್ಳಾಳಿಗಳು ಅಥವಾ ಹೆಚ್ಚುವರಿ ವಿತರಕರು ಇರುವುದಿಲ್ಲ. ಕಡಿಮೆ ಮಧ್ಯವರ್ತಿಗಳಿಂದ ಪ್ರತಿ ಹಂತದಲ್ಲೂ ಆಯೋಗಗಳು ಮತ್ತು ಹೆಚ್ಚುವರಿ ವೆಚ್ಚಗಳನ್ನು ಸ್ವಯಂಚಾಲಿತವಾಗಿ ಕಡಿಮೆ ಮಾಡುತ್ತದೆ. ದುಬೈನಲ್ಲಿ ಲಾಜಿಸ್ಟಿಕ್ ವೆಚ್ಚಗಳು ಸಾಕಷ್ಟು ಕಡಿಮೆ ಇದೆ. ದುಬೈನ ಆಧುನಿಕ ಬಂದರುಗಳು, ವಿಶ್ವ ದರ್ಜೆಯ ವಿಮಾನ ನಿಲ್ದಾಣಗಳು ಮತ್ತು ದಕ್ಷ ಕಸ್ಟಮ್ಗಳ ವ್ಯವಸ್ಥೆಗಳು ಚಿನ್ನದಂತಹ ಹೆಚ್ಚಿನ ಮೌಲ್ಯಗಳ ಸರಕುಗಳನ್ನು ವೇಗ ಮತ್ತು ಸುರಕ್ಷತೆ ಚಾಲನೆಗಳನ್ನು ಸಕ್ರಿಯಗೊಳಿಸುತ್ತದೆ. ವೇಗದ ವಿತರಣೆ ಎಂದರೆ ಕಡಿಮೆ ಸಂಗ್ರಹಣಾ ವೆಚ್ಚಗಳು, ಕಡಿಮೆ ವಿಮಾ ವೆಚ್ಚಗಳು ಮತ್ತು ಕಡಿಮೆ ನಿರ್ವಹಣಾ ಶುಲ್ಕಗಳು. ಈ ಎಲ್ಲ ಅಂಶಗಳು ಒಟ್ಟಾಗಿ ಚಿನ್ನದ ಒಟ್ಟಾರೆ ವೆಚ್ಚ ರಚನೆಯನ್ನು ಹಗುರಗೊಳಿಸುತ್ತದೆ. ಸರಕು ತಲುಪುವ ಮಾರ್ಗ ಕಡಿಮೆಯಾಗಿ ಚಿನ್ನದ ಕೆಲಸ ಮಾಡಿದಾಗ ಅದು ಅಂತಿಮ ಬೆಲೆಯ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಚಿಲ್ಲರೆ ವ್ಯಾಪಾರಿಗಳು ಕಡಿಮೆ ಬೆಲೆಯಲ್ಲಿ ಚಿನ್ನವನ್ನು ಪಡೆದಾಗ ಅವರು ಗ್ರಾಹಕರಿಗೆ ಉತ್ತಮ ಮತ್ತು ಸ್ಪರ್ಧಾತ್ಮಕ ದರಗಳಲ್ಲಿ ಚಿನ್ನ ನೀಡಲು ಸಾಧ್ಯವಾಗುತ್ತದೆ. ಆದ್ದರಿಂದ ದುಬೈನಲ್ಲಿ ಚಿನ್ನದ ಬೆಲೆ ಅಂತಾರಾಷ್ಟ್ರೀಯ ದರಗಳಿಗೆ ಬಹಳ ಹತ್ತಿರದಲ್ಲಿ ಇರುತ್ತದೆ. ಅದಕ್ಕಾಗಿಯೇ ದುಬೈಯನ್ನು ಐಷಾರಾಮಿ ಶಾಪಿಂಗ್ ತಾಣವಾಗಿ ಮಾತ್ರವಲ್ಲದೆ ಜಾಗತಿಕ ಚಿನ್ನದ ವ್ಯಾಪಾರವಾದ ಪ್ರಬಲ ಕೇಂದ್ರವಾಗಿಯೂ ಪರಿಗಣಿಸಲಾಗುತ್ತದೆ. ದುಬೈ ಶುದ್ಧತೆ ಮತ್ತು ಹಾಲ್ಮಾರ್ಕ್ ವಿಷಯಕ್ಕೆ ಬಂದಾಗ ತುಂಬ ಕಟ್ಟುನಿಟ್ಟಾಗಿದೆ. ಇಲ್ಲಿನ ಚಿನ್ನದ ಆಭರಣಗಳು ಮತ್ತು ಬೆಳ್ಳಿಯ ಮೇಲೆ 24 ಕ್ಯಾರೆಟ್ 99.9% ಮತ್ತು 22 ಕ್ಯಾರೆಟ್ 91.6% ನಂತಹ ಸ್ಪಷ್ಟವಾದ ಶುದ್ಧತೆಯ ಹಾಲ್ಮಾರ್ಕ್ಗಳಿವೆ. ಸರ್ಕಾರಿ ಅಧಿಕಾರಿಗಳು ಇದನ್ನು ನಿಯಮಿತವಾಗಿ ತಪಾಸಣೆ ನಡೆಸುತ್ತಲೇ ಇರುತ್ತಾರೆ. ಇದು ಖರೀದಿದಾರರಿಗೆ ಸತ್ಯಾಸತ್ಯತೆ ಮತ್ತು ಗುಣಮಟ್ಟದ ವಿಶ್ವಾಸವನ್ನು ಸಹ ನೀಡುತ್ತದೆ. ಈ ಶುದ್ಧತೆಯಿಂದ ದುಬೈ ಚಿನ್ನವು ಮರುಮಾರಾಟದ ಸಮಯದಲ್ಲಿಯೂ ಸಹ ಒಳ್ಳೆಯ ಮೌಲ್ಯಕ್ಕೆ ಹೋಗುತ್ತದೆ. ಬೆಲೆ ವ್ಯತ್ಯಾಸದಲ್ಲಿ ಕರೆನ್ಸಿ ಅಂಶವು ಒಂದು ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. UAE ಕರೆನ್ಸಿಯಾದ ದಿರಮ್ ಅನ್ನು US ಡಾಲರ್ಗೆ ಜೋಡಿಸಲಾಗಿದೆ. ಇದು ಕರೆನ್ಸಿ ಏರಿಳಿತದ ಪರಿಣಾಮವನ್ನು ಕಡಿಮೆ ಮಾಡುತ್ತದೆ. ಭಾರತದಲ್ಲಿ ಆಮದು ಸುಂಕ ಮತ್ತು GSTಯೊಂದಿಗೆ ರೂಪಾಯಿಯ ಮೌಲ್ಯದಿಂದ ಚಿನ್ನವನ್ನು ಹೆಚ್ಚು ದುಬಾರಿಯನ್ನಾಗಿ ಮಾಡುತ್ತದೆ. ದುಬೈನಲ್ಲಿ ಕರೆನ್ಸಿ ಸ್ಥಿರತೆಯಿಂದಾಗಿ ಅಂತಾರಾಷ್ಟ್ರೀಯ ಖರೀದಿದಾರರು ಚಿನ್ನವನ್ನು ಮೌಲ್ಯ ಮಾನದಂಡವಾಗಿ ನೋಡುತ್ತಾರೆ. ದುಬೈನಲ್ಲಿ ವಿಧಿಸಲಾದ 5% ವ್ಯಾಟ್ ಪ್ರಮುಖ ಪ್ರಯೋಜನವೇನೆಂದರೆ ಪ್ರವಾಸಿಗರು ವಿಮಾನ ನಿಲ್ದಾಣದಲ್ಲಿ ವ್ಯಾಟ್ ಮರುಪಾವತಿಯನ್ನು ಮಾಡಬಹುದಾಗಿದೆ. ಖರೀದಿಯ ಇನ್ವಾಯ್ಸ್ ಅಥವಾ ಅಗತ್ಯವಿರುವ ದಾಖಲೆಯೊಂದಿಗೆ ಕ್ಲೈಮ್ ಮಾಡಿದರೆ ವ್ಯಾಟ್ನ ಪ್ರಮುಖ ಭಾಗವನ್ನು ಮರುಪಾವತಿಸಲಾಗುತ್ತದೆ. ಇದರ ಪರಿಣಾಮವಾಗಿ ತೆರಿಗೆಯು ಬಹುತೇಕ ಶೂನ್ಯವಾಗುತ್ತದೆ ಮತ್ತು ಚಿನ್ನವನ್ನು ಇನ್ನಷ್ಟು ಕೈಗೆಟುಕುವಂತೆ ಮಾಡುತ್ತದೆ. ಇದು ದೀರ್ಘಕಾಲ ಅವಧಿಯ ಪ್ರಯಾಣಿಕರು ಮತ್ತು ಚಿನ್ನ ಖರೀದಿಸಲು ಬಯಸುವ ಖರೀದಿದಾರರಿಗೆ ದುಬೈ ಇನ್ನೂ ಹೆಚ್ಚು ಆಕರ್ಷಕವಾಗಿ ಕಾಣುತ್ತದೆ.
ದುಬೈನಲ್ಲಿ ಚಿನ್ನದ ಬೆಲೆಯನ್ನು ಅಂತಾರಾಷ್ಟ್ರೀಯ ಮಾರುಕಟ್ಟೆಯ ಪ್ರಕಾರ ಪ್ರತಿದಿನ ನವೀಕರಿಸಲಾಗುತ್ತದೆ. ಹೆಚ್ಚಿನ ಅಂಗಡಿಗಳು ಪಾರದರ್ಶಕ ಬೆಲೆ ವ್ಯವಸ್ಥೆಯನ್ನು ಅನುಸರಿಸುತ್ತದೆ. ಅಲ್ಲಿ ದರವನ್ನು ಬಹಿರಂಗವಾಗಿ ಪ್ರದರ್ಶಿಸಲಾಗುತ್ತದೆ. ಈ ಪಾರದರ್ಶಕತೆಯಿಂದ ಖರೀದಿದಾರರಿಗೆ ಅಂತಾರಾಷ್ಟ್ರೀಯ ದರದ ಪ್ರಕಾರ ಚಿನ್ನವನ್ನು ಖರೀದಿಸುತ್ತಿದ್ದೇವೆ ಎಂಬ ವಿಶ್ವಾಸವನ್ನು ನೀಡುತ್ತದೆ. ಭಾರತದಲ್ಲಿ ಸುಂಕಗಳು, ಜಿಎಸ್ಟಿ ಮತ್ತು ಮೇಕಿಂಗ್ ಶುಲ್ಕಗಳು ಅದೇ ಸ್ಪಾಟ್ ಬೆಲೆಯ ಮೇಲೆ ಸೇರಿಸಲಾಗುತ್ತದೆ. ಇದು ಅಂತಿಮ ಬೆಲೆಯನ್ನು ಗಮನಾರ್ಹವಾಗಿ ಹೆಚ್ಚಿಸುತ್ತದೆ. ಸ್ಥಳೀಯ ಬೇಡಿಕೆ ಮತ್ತು ಸಾಂಸ್ಕೃತಿಕ ಆದ್ಯತೆಗಳು ದುಬೈನ ಚಿನ್ನದ ಮಾರುಕಟ್ಟೆಯನ್ನು ಬಲಪಡಿಸುತ್ತದೆ. ಅರಬ್ ರಾಷ್ಟ್ರಗಳಲ್ಲಿ ಚಿನ್ನದ ಆಭರಣಗಳನ್ನು ಕೇವಲ ಫ್ಯಾಷನ್ ಮಾತ್ರವಲ್ಲದೆ ಸಮೃದ್ಧಿ, ಸಂಪ್ರದಾಯ ಮತ್ತು ಉಡುಗೊರೆಗಳ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಹೆಚ್ಚಿನ ಬೇಡಿಕೆಯಿಂದಾಗಿ ಚಿಲ್ಲರೆ ವ್ಯಾಪಾರಿಗಳು ದೊಡ್ಡ ಪ್ರಮಾಣದಲ್ಲಿ ಚಿನ್ನವನ್ನು ಸಂಗ್ರಹಿಸುತ್ತಾರೆ. ಇದು ಆರ್ಥಿಕತೆಯ ಲಾಭವನ್ನು ಪಡೆಯುತ್ತದೆ ಮತ್ತು ಬೆಲೆಗಳನ್ನು ಸ್ಪರ್ಧಾತ್ಮಕವಾಗಿಸುತ್ತದೆ. ಸರಳವಾಗಿ ಹೇಳುವುದಾದರೆ, ದುಬೈನಲ್ಲಿ ಚಿನ್ನ ಅಗ್ಗವಾಗಲು ಕಡಿಮೆ ತೆರಿಗೆಗಳು ಮತ್ತು ಮರುಪಾವತಿಸಬಹುದಾದ ವ್ಯಾಟ್, ಶೂನ್ಯ ಆಮದು ಸುಂಕ, ಕಡಿಮೆ ತಯಾರಿಕಾ ಶುಲ್ಕಗಳು, ತೀವ್ರ ಮಾರುಕಟ್ಟೆಯ ಸ್ಪರ್ಧೆ, ಕಟ್ಟುನಿಟ್ಟಾದ ಶುದ್ಧತೆಯ ಮಾನದಂಡಗಳು, ಕಾರ್ಯತಂತ್ರದ ವ್ಯಾಪಾರ ಕೇಂದ್ರದ ಸ್ಥಳ ಮತ್ತು ಪಾರದರ್ಶಕ ಅಂತಾರಾಷ್ಟ್ರೀಯ ಬೆಲೆ ಸಂಪರ್ಕದಂತಹ ಹಲವಾರು ಸ್ಪಷ್ಟ ಕಾರಣಗಳಿವೆ. ಇವೆಲ್ಲದರ ಪರಿಣಾಮವಾಗಿ ದುಬೈನ ಚಿನ್ನ ಭಾರತ ಮತ್ತು ಇತರೆ ದೇಶಗಳಿಗೆ ಹೋಲಿಸಿದರೆ ಕಡಿಮೆ ಇದೆ, ವಿಶೇಷವಾಗಿ ಪ್ರವಾಸಿಗರಿಗೆ ಅಗ್ಗವಾಗಿದೆ. ಆದರೆ ಕೆಲವು ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳಬೇಕು. ನೀವು ದುಬೈನಿಂದ ಭಾರತಕ್ಕೆ ಚಿನ್ನವನ್ನು ಮರಳಿ ತರುವಾಗ ಭಾರತೀಯ ಕಸ್ಟಮ್ ನಿಯಮಗಳು ಅನ್ವಯಿಸುತ್ತದೆ. ನೀವು ಅನುಮತಿಸಲಾದ ಮಿತಿಗಿಂತ ಹೆಚ್ಚಿನ ಚಿನ್ನವನ್ನು ತಂದರೆ ನೀವು ಕಸ್ಟಮ್ ಸುಂಕವನ್ನು ಪಾವತಿಸಬೇಕಾಗಬಹುದು. ದುಬೈಯಿಂದ ಭಾರತಕ್ಕೆ ವಿತೌಟ್ ಟ್ಯಾಕ್ಸ್ ಎಷ್ಟು ಚಿನ್ನ ತರಬಹುದು ಎಂದು ನೋಡೋದಾದರೆ, ಪುರುಷರು 20 ಗ್ರಾಂ, ಮಹಿಳೆಯರು 40 ಗ್ರಾಂ, ಮಕ್ಕಳು 40 ಗ್ರಾಂ ತರಬಹುದಾಗಿದೆ. ಆದರೆ ಕಾಯಿನ್ಸ್, ಬಾರ್ಸ್ ರೂಪದಲ್ಲಿ ಅಲ್ಲ, ಕೇವಲ ಜ್ಯುವೆಲರಿ ರೂಪದಲ್ಲಿ ಮಾತ್ರ ತರಬಹುದಾಗಿದೆ. ದುಬೈನಲ್ಲಿ ಚಿನ್ನ ಖರೀದಿ ಮಾಡುವ ಮೊದಲು ಶುದ್ಧತೆ ಮತ್ತು ಮರು ಮಾರಾಟದ ಮೌಲ್ಯವನ್ನು ಖಚಿತಪಡಿಸಿಕೊಳ್ಳಲು ಯಾವಾಗಲೂ ಪ್ರಸಿದ್ಧ ಹಾಗೂ ಹಾಲ್ಮಾರ್ಕ್ ಮಾಡಿದ ಮಾರಾಟಗಾರರಿಂದ ಮಾತ್ರ ಚಿನ್ನವನ್ನು ಖರೀದಿಸಿ. ಕಡಿಮೆ ತೆರಿಗೆಗಳು, ಶೂನ್ಯ ಆಮದು ಸುಂಕ, ಬಲವಾದ ಶುದ್ಧತೆಯ ಮಾನದಂಡಗಳು ಮತ್ತು ಪಾರದರ್ಶಕ ಬೆಲೆ ನಿಗದಿಗಳು ದುಬೈಯನ್ನು ನಿಜವಾಗಿಯೂ ಚಿನ್ನದ ನಗರವನ್ನಾಗಿ ಮಾಡಲು ಕಾರಣಗಳಾಗಿವೆ. ನೀವು ಸರಿಯಾದ ಯೋಜನೆಯೊಂದಿಗೆ ಸಮೀಪಿಸಿದರೆ ದುಬೈನ ಚಿನ್ನದ ಮಾರುಕಟ್ಟೆ ನಿಮಗೆ ಒಳ್ಳೆಯ ಬೆಲೆಯ ಜೊತೆಗೆ ಉತ್ತಮ ದರ್ಜೆಯ ಗುಣಮಟ್ಟದ ಚಿನ್ನವನ್ನು ನೀಡುತ್ತದೆ. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಡಿಯೋ. ಈ ವಿಡಿಯೋ ಇಷ್ಟವಾಗಿದ್ದರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ.